ಸುಳ್ಯದ ಕಾಂತಮಂಗಲದಲ್ಲಿರುವ ಗುತ್ಯಮ್ಮ ದೇವಿ ದೇವಸ್ಥಾನ ವರ್ಷಕ್ಕೆ ಒಂದು ದಿನ ಬಾಗಿಲು ತೆರೆದು ಪೂಜೆ ಪುನಸ್ಕಾರ ನಡೆಯುವಂತಹ ಒಂದು ಧಾರ್ಮಿಕ ಕ್ಷೇತ್ರ. 2021ರಿಂದ ಆರಂಭವಾಗಿ 5 ವರ್ಷಗಳಲ್ಲಿ ಕೂಡ ಪ್ರತಿ ವರ್ಷ ಡಾಕ್ಟರ್ ರೇಣುಕಾ ಪ್ರಸಾದ್ KV ಅವರ ಧರ್ಮದರ್ಶಿತ್ವದಲ್ಲಿ ಈ ದೇವಸ್ಥಾನ ಬಹಳ ವಿಜೃಂಭಣೆಯಿಂದ ಉತ್ಸವವನ್ನು ಆಚರಿಸಿಕೊಂಡು ಬರ್ತಾಯಿದೆ. ಈ ಬಾರಿ ಈ ಉತ್ಸವ ಸಂದರ್ಭದಲ್ಲಿ ವಿಶೇಷವಾದ ಬೆಳವಣಿಗೆ ನಡೆದಿದೆ ಅಂತ ನಾವೆಲ್ಲ ಭಾವಿಸೋದು ಯಾವುದು ಅಂತ ಹೇಳಿದರೆ, ಈ ಸುಮಾರು 4 ವರ್ಷಗಳಿಂದ ರೇಣುಕಾ ಪ್ರಸಾದ್ ಅವರ ಸಹೋದರ ಡಾಕ್ಟರ್ KV ಚಿದಾನಂದ ಅವರು ಅಲ್ಲಿಗೆ ಹೋಗಿರಲಿಲ್ಲ. ಈ ಬಾರಿ ಅವರು ಹೋಗಿದ್ದಾರೆ. ರೇಣುಕಾ ಪ್ರಸಾದರಿಗೂ ಚಿದಾನಂದ ಅವರಿಗೂ ಇರುವಂಥ ಏನು ಈ ಕ್ಲೇಶ ಇದೆ, ಆ ಕ್ಲೇಶ ಸಂದರ್ಭದಲ್ಲಿ ಕೋರ್ಟು ಕಚೇರಿಗಳು ಇರುವ ಸಂದರ್ಭದಲ್ಲಿ ಅವರಲ್ಲಿ ಮನಸ್ಸಲ್ಲಿ ಅಷ್ಟು ಹಿತ ಇಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವ ಸಂದರ್ಭದಲ್ಲಿ ಡಾಕ್ಟರ್ ಚಿದಾನಂದ ಅವರು ಅವರ ಪತ್ನಿ ಸಮೇತರಾಗಿ ಅವರ ಸಹವರ್ತಿಗಳೆಲ್ಲ ಜೊತೆಯಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿರುವಂಥದ್ದು, ಹೋದಾಗ ರೇಣುಕಾ ಪ್ರಸಾದ್ ಅವರು ಅವರನ್ನು ಬಹಳ ಗೌರವದಿಂದ ಸ್ವೀಕರಿಸಿ ಕಾಲು ಹಿಡಿದು ಸ್ವೀಕರಿಸಿ ಅವರನ್ನು ಒಳಗೆ ಪೂಜೆ ಒಳ್ಳೆ ಕರ್ಕೊಂಡು ಹೋಗಿರುವಂಥದ್ದು, ಇದೆಲ್ಲ ಸುಳ್ಯ ತಾಲೂಕಿನ ಜನರ ಮನಸ್ಸಲ್ಲಿ ಒಂದು ರೀತಿಯ ಒಳ್ಳೆಯ ಭಾವನೆಯನ್ನು ಮೂಡಿಸಿದೆ. ಅವರ ಮನಕ್ಲೇಶ ದೂರ ಆಗಲಿ, ಇಬ್ಬರು ಅಣ್ಣ ತಮ್ಮಂದಿರು ಎಲ್ಲ ವ್ಯವಹಾರಗಳು ಸುಲಲಿತವಾಗಿ ನಡೆಯಲಿ, ಒಳ್ಳೆಯದಾಗಲಿ ಅನ್ನುವಂಥ ಭಾವನೆ ಮೂಡಿದೆ. ಇದರ ಬಗ್ಗೆ ಮಾತಾಡಲಿಕ್ಕೆ ನಾವು ಡಾಕ್ಟರ್ ಚಿದಾನಂದ ಅವರ ಬಳಿ ಬಂದಿದ್ದೇವೆ. ಅವರು ಏನು ಹೇಳ್ತಾರೆ ಅವರೊಡನೆ ಕೇಳೋಣ. ಡಾಕ್ಟರ್ KV ರೇಣುಕಾ ಪ್ರಸಾದ್ ಅವರು ಧರ್ಮದರ್ಶಿಯಾಗಿರುವ ಕಾಂತಮಂಗಲ ಶ್ರೀ ಗುತ್ಯಮ್ಮದೇವಿ ಮತ್ತು ಸಹಪರಿವಾರ ಕ್ಷೇತ್ರ ಕುರುಂಜಿಯಲ್ಲಿ ವಾರ್ಷಿಕ ಉತ್ಸವ ಕಾರ್ಯಕ್ರಮ ಜನವರಿ 31ರಂದು ಅದ್ದೂರಿಯಿಂದ ನಡೆಯಿತು. ವೈದಿಕ ಕಾರ್ಯಕ್ರಮಗಳು ಜನವರಿ 29ರಿಂದ ಆರಂಭಗೊಂಡು ಜನವರಿ 31ರಂದು ವಿಶೇಷ ಪೂಜೆಗಳು ನಡೆದವು. ಈ ಬಾರಿ ಗುತ್ಯಮ್ಮ ದೇವಿ ಕ್ಷೇತ್ರಕ್ಕೆ ಡಾಕ್ಟರ್ KV ಚಿದಾನಂದ ಹಾಗೂ ಶ್ರೀಮತಿ ಶೋಭಾ ಚಿದಾನಂದರವರು ಆಗಮಿಸಿದ್ದರು. ಸಹೋದರ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಬರುತ್ತಿದ್ದಂತೆ ಅವರನ್ನು ಸಹೋದರ ಡಾಕ್ಟರ್ ರೇಣುಕಾ ಪ್ರಸಾದ್ KV ಅವರ ಆಡಳಿತದ ಕಾಲೇಜಿನ ಸಿಬ್ಬಂದಿಗಳು ಒಳಕರೆದುಕೊಂಡು ಹೋದರು. ಈ ವೇಳೆ ಪೂಜಾ ಕಾರ್ಯದಲ್ಲಿ ನಿರತರಾಗಿದ್ದ ಡಾಕ್ಟರ್ ರೇಣುಕಾ ಪ್ರಸಾದ್ ರವರು ಡಾಕ್ಟರ್ ಚಿದಾನಂದ ಅವರ ಬಳಿ ಹೋಗಿ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದರು. ಬಳಿಕ ಅತ್ತಿಗೆ ಶೋಭಾ ಚಿದಾನಂದರ ಕಾಲಿಗೆರಗಿ ಆಶೀರ್ವಾದವನ್ನು ರೇಣುಕಾ ಪ್ರಸಾದ್ ದಂಪತಿ ಪಡೆದರು. ಬಳಿಕ ಸಹೋದರರಿಬ್ಬರು ಜೊತೆಯಾಗಿ ನಿಂತು ಪೂಜಾ ಕಾರ್ಯ ನಡೆಸಿದರು. ನಿನ್ನೆ ನೀವು ಗುತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಹೋಗಿದ್ರಿ. ನಾವು ಅದು ಇಡೀ ಜನರಿಗೆ ಭಾಳ ಖುಷಿಯಾಗಿದೆ, ಒಳ್ಳೆಯ ವಿಷಯ. ಯಾಕಂದರೆ ರೇಣುಕಾ ಪ್ರಸಾದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲಿಲ್ಲ, ಅದು ಭಾಗವಹಿಸ್ತಿರಲಿಲ್ಲ ಅಂತೇಳಿ ಸರಿ, ಕರೆಕ್ಟ್. ಹಾಗೆ ಒಂದು ಅದು ಕರೆಕ್ಟ್. ಆದರೆ ನೀವು ಈಗ ಪ್ರಥಮ ವರ್ಷದಲ್ಲಿ ಹೋಗಿದ್ರಿ, ಆನಂತರ ಹೋಗಿರಲಿಲ್ಲ. ಅದರಿಂದ ಈ ಸರ್ತಿ ಹೋದ್ದು ಒಳ್ಳೆಯ ಬೆಳವಣಿಗೆ ಅಂತ ಜನರು ಮಾತಾಡಿಕೊಳ್ತಿದ್ದಾರೆ. ಅದು ನಿಮ್ಮ ಒಂದು ಅಭಿಪ್ರಾಯ ಕೇಳಿಕೊಳ್ಳುವ ಅಂತ. ಅದು ನನಗೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದರೆ ಅದು ನನ್ನದು, ನಮಗೆ ಸಂಬಂಧಪಟ್ಟಂಥ ಮನೆಗೆ ಸಂಬಂಧಪಟ್ಟಂಥ ಇದು ದೇವಸ್ಥಾನ. ಅದಕ್ಕೆ ಪ್ರಶ್ನೆಗೆ ಕೂತು ಅದನ್ನು ಪ್ರಾರಂಭ ಮಾಡಿದ್ದೆ ನಾನು. ಅದರಿಂದಾಗಿ ಅದರಲ್ಲಿ ಹೊಸ ವಿಷಯ ಏನಿಲ್ಲ. ದೇವಸ್ಥಾನವನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ನನ್ನ ಮಗೆಲ್ಲ ಹೊಸದಾಗಿ ಅವನ ಆರ್ಕಿಟೆಕ್ಟ್ ಆಗಿ ಬಂದಿದ್ದ. ಹೊಸ ಒಂದು ಈ ಕಲ್ಲಿನ ಕೆಲಸದವ್ರನ್ನೆಲ್ಲ ಗೊತ್ತು ಮಾಡಿ ಅದರ ಆಲ್ಮೋಸ್ಟ್ ಎಲ್ಲ ಅದರ ರೂಫ್ ಅದಿದೆಲ್ಲ ಆಗುವವರೆಗೂ ನಾವು ಅದನ್ನೆಲ್ಲ ಮಾಡಿದ್ದೇವೆ. ಫಸ್ಟ್ ಬ್ರಹ್ಮಕಲಶ ಆಗುವವರೆಗೂ ನಾವೆಲ್ಲ ಅದನ್ನೆಲ್ಲ ಮಾಡಿದ್ದೇವೆ. ಕ್ರಮೇಣ ಮತ್ತೆ ಅದರ ನೆಕ್ಸ್ಟ್ ವರ್ಷನೂ ನಾವೆಲ್ಲ ಹೋಗಿದ್ದೇವೆ, ಅದೆಲ್ಲ ಮಾಡಿದ್ದೇವೆ. ಕ್ರಮೇಣ ಅಲ್ಲಿ ಬೇರೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾಯಿತು ಅಂತ ಹೇಳಿದರೆ ಅದು ಆ ಜಾಗೆ ನನ್ನ ಸಿಸ್ಟರಿಗೆ ಸಂಬಂಧಪಟ್ಟದ್ದು. ಸಿಸ್ಟರಿಗೆ ಸಂಬಂಧಪಟ್ಟದ್ರಿಂದ ಅವಳದು ಸ್ವಲ್ಪ ಕೋರ್ಟಲ್ಲೆಲ್ಲ ಕೇಸು ಅದಿದೆಲ್ಲ ಇತ್ತು. ಅದರಿಂದಾಗಿ ಅವಳು ಒಂದು ಸೈಡ್ನಲ್ಲಿ ಸ್ವಲ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿಂದ ಅದರಿಂದ ನಮಗೆ ಹೋಗಲಿಕ್ಕಾಗಲಿಲ್ಲ. ಮತ್ತು ಬೇರೆ ಅಸಮಾಧಾನಗಳು ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ನ ಇದರಲ್ಲಿ ಬಂತು. ಅದರಲ್ಲಿ ಕೆಲವು ತೊಂದರೆಗಳೆಲ್ಲ ಆಯಿತು. ಅದರಿಂದಾಗಿ ನಾವು ಮತ್ತೆ ಅಲ್ಲಿಗೆ ಹೋಗಲಿಲ್ಲ. ಯಾಕೆಂತ ಹೇಳಿದರೆ ಪಾಲಿಟೆಕ್ನಿಕ್ಗೆ ಹೋದಾಗಲೇ FIR ಹಾಕಿದರು, ಇನ್ನು ಅಲ್ಲಿ ಹೋದರೆ FIR ಹಾಕೋ ಅವಶ್ಯಕತೆ ಇಲ್ಲ ಅಂದೇಳಿ. ಅದರಿಂದಾಗಿ ನಮಗೆ ಹೋಗ್ಲಿಕ್ಕೆ ಆಗಲಿಲ್ಲ. ನಾವು ಮಾಮೂಲಿ ವರ್ಷಂಪ್ರತಿ ಹೋಗುವಾಗೆ ನಾವು ಹೋದೆವು ಅಷ್ಟೇ. 2 ವರ್ಷ ಹೋಗಿ ಈಗ ಆ ಬೆಳವಣಿಗೆಗಳು ಘಟನೆಗಳು ಇದ್ದದರಿಂದಾಗಿ ಈ ಬಾರಿ ನೀವು ಹೋದ್ದು ಎಲ್ಲರೂ ಜನರಲ್ಲಿ ಒಂದು ಒಳ್ಳೆಯ ಭಾವನೆ ಮೂಡಿಸಿದೆ. ಮಾಧ್ಯಮದವರು ಇದರ ಬಗ್ಗೆ ಇದಕ್ಕೆ ಒಂದು ಹೆಚ್ಚಿಗೆ ಒತ್ತು ಕೊಡೋದು ಅಷ್ಟೇ ಅಲ್ಲದೆ, ಈಗ ಮೊನ್ನೆ ಕುರುಂಜಿಯಲ್ಲಿ ದೈವ ಸಮಾರಂಭ ಎಲ್ಲ ಆಯಿತು, ನಾವೆಲ್ಲರೂ ಬಂದಿದ್ದು. ಆ ವಿಷಯ ಯಾರಿಗೂ ಇಲ್ಲ.
ಅಲ್ಲಿ ರೇಣುಕಾ ಪ್ರಸಾದ್ ಬಂದಿದ್ದರು, ಅವರ ಮನೆಯವರು ಬಂದಿದ್ರು, ನಮ್ಮ ಮನೆಯವರು ಬಂದಿದ್ದರು, ಎಲ್ಲರೂ ಒಟ್ಟಿಗೆ ಸೇರಿದೆವು ಕುರ್ಜಿ ಕುಟುಂಬದವರು. ಅಲ್ಲೇನೋ ವಿಶೇಷ ಇಲ್ಲ. ಇದು ಈಗ ಯಾಕೆ ವಿಶೇಷ ಆಯಿತು ಅಂತೇಳಿ ಅದು ನನಗೆ ಗೊತ್ತಿಲ್ಲ. ನೀವು ಹೋಗ್ತಾ ಇರಲಿಲ್ಲ, ಅದರಿಂದ ಹೋಗಿದ್ದೀರಿ ಅನ್ನೋದು ಅವ್ರಿಗೂ ವಿಶೇಷವಾಗಿ ಬಂತು. ಅದರಿಂದ ಒಂದು ಅದು ನಮ್ಮ ಪ್ರಾಪರ್ಟಿ. ಈಗ ನನ್ನ ಪ್ರಾಪರ್ಟಿಯಲ್ಲಾಗೇ ಅದಕ್ಕೆ ಹೋಗಬೇಕು. ಈಗ ನಮಗೆ 3 ಜನಕ್ಕೆ ಅದು ಪ್ರಾಪರ್ಟಿ ಡಿವೈಡ್ ಆಗಿದೆ. ಡಿವೈಡ್ ಆದಲ್ಲಿ ಫಸ್ಟಿಗೆ ಅದು ಎಂಟ್ರಿ ಆಗೋದು, ಆ ಮನೆ ಇರುವ ಪಾರ್ಟ್ ಅದೆಲ್ಲ ಆ್ಯಕ್ಚುಲಿ ನನ್ನ ಪ್ರಾಪರ್ಟಿಯಲ್ಲಿ ಬರ್ತದೆ. ಅದರಿಂದಾಗಿ ಅಲ್ಲಿಂದ ನನ್ನ ಪ್ರಾಪರ್ಟಿಯಲ್ಲಾಗಿ ನಾನೇ ಅದಕ್ಕೆ ಬೇಕಾದ ರೋಡೆಲ್ಲ ಇದು ಮಾಡಿ ಕೊಟ್ಟದ್ದಾಗ ಕೊಟ್ಟು ಅಲ್ಲಿಂದ ನನ್ನ ತಂಗಿಯ ಪ್ರಾಪರ್ಟಿಯಲ್ಲಾಗಿ ಇದು ಇರೋದು ತಂಗಿಯ ಪ್ರಾಪರ್ಟಿಯಲ್ಲಿ ಆ್ಯಕ್ಚುಲಿ. ಆದರೆ ಅದು ಗೇಣಿಯಲ್ಲಿ ಇವರಿಗೆ ಒಕ್ಕಲು ಮಸೂದೆಯಲ್ಲಿ ಬಂದದ್ರಿಂದ ಆವಾಗ ತಮ್ಮನಿಗೂ ತಂಗಿಗೂ ಆವಾಗ ಅದರ ಬಗ್ಗೆ ಅವರಿಗೆ ಏನಂತ ಹೇಳಿದರೆ ಅದು ನಮ್ಮ ಜನ್ಮಸಿದ್ಧ ಹಕ್ಕು ಅಲ್ಲ ಅಂತೇಳುವಂಥ ಒಂದು ಇದು ತಂಗಿಗೆ ಬಂತು. ಯಾವುದು ಆ್ಯನ್ಸೆಸ್ಟ್ರಲ್ ಪ್ರಾಪರ್ಟಿ ಅಲ್ಲ, ತಂದೆಯಿಂದ ಬಂದದ್ದು ಅಲ್ಲ ಅಂತೇಳುವ ದೃಷ್ಟಿಯಲ್ಲಿ ಬಹುಶಃ ಕೋರ್ಟಿಗೆ ಏನಾದ್ರು ಹೋಗಿರ್ಬೋದೇ ಏನೋ. ಆ ಕೋರ್ಟಿಗೆ ಹೋದಾಗ ನಾನು ನನ್ನ ತಮ್ಮನು ರೇಣುಕಾ ಪ್ರಸಾದ್ ಇಬ್ಬರು ಒಟ್ಟಿಗೆ ಅದಕ್ಕೆ ನಮ್ಮ ಇಬ್ಬರ ಮೇಲೆ ಇದ್ದದ್ದು. ಅದು ಆಗ್ತಾಯಿತ್ತು, ಅದು ಅಲ್ಲಿಗೆ ಮತ್ತೆ ಹಾಗೇನೆ ಉಂಟದು. ಅದೇನು ಯಾವುದೋ ರೀತಿಯಲ್ಲಿ ಬೆಳವಣಿಗೆ ಆಗಲಿಲ್ಲ. ಯಾಕೆಂದರೆ ನನ್ನ ಪ್ರಾಪರ್ಟಿ ನನ್ನ ವರ್ಗದ್ದು, ಸಣ್ಣದರಿಂದ ನನ್ನ ಹೆಸರಿನಲ್ಲೇ ಇದ್ದದ್ದು, ಮೈನಾರಿಟಿ ಇದರಿಂದ ಬಂದು ಅದರಿಂದ ಅಂಥ ತಾಪತ್ರೆ ಅಂಥದ್ದೇನು ಇರಲಿಲ್ಲ. ನಿನ್ನೆ ಹೋಗಿದ್ದೆವು, ಹೋದಕ್ಕೆ ವಿಶೇಷ ಮೆರಗು ಹುಟ್ಟೋದು ಈಗ ನೀವು ಮಾಧ್ಯಮದವರು ಅಷ್ಟೇ. ನೀವು ಹೋಗಿದ್ರಿ, ನೀವು ಹೋದ್ದು ಒಂದು ಒಳ್ಳೆ ಆಯಿತು. ಅವರು ನೀವು ರಿಸೀವ್ ಮಾಡಿದ ರೀತಿ ಕೂಡ ಒಳ್ಳೆದರಲ್ಲಿ ಸಂತೋಷ. ಏನು ನಿಮ್ಮ ನಡುವೆ ಏನಾದರೂ ಮನಕ್ಲೇಶ ದೂರ ಆಗ್ತದೆ ಆದರೆ ಆಗಲಿ. ಮನಕ್ಲೇಶ ಅದು ಬೇರೆ ಬೇರೆ ರೀತಿಯಲ್ಲಿ ಎಲ್ರಿಗೂ ಇರ್ತದೆ. ಮನಕ್ಲೇಶ ಇಲ್ಲದ ಮನೆ ಇಲ್ಲ, ಮನಕ್ಲೇಶ ಇಲ್ಲದ ಮನೆಯಲ್ಲ. ಈಗ ಕೆಲವರು ಹೇಳೋದುಂಟು, ಈಗ ಅಲ್ಲಿ ನಮ್ಮ ಕುರ್ಜಿ ಕುಟುಂಬದಲ್ಲಿ ಇದಾದಾಗಲೂ ಹೇಳಿದರು, ಇದು ಹೀಗೆ ಅಲ್ಲಿ ಒಂದು ಹರಿಸೇವೆ ಮಾಡುವಾಗ ಒಬ್ಬರು ಹೇಳಿದರು, ಇವರೆಲ್ಲ ಸರಿದ್ದಾರಾ ಅವರೆಲ್ಲ ಸರಿದ್ದಾರಾ ಅಂದೇಳಿ. ಯಾಕೆ ನನ್ನ ಕ್ವಶನ್ ಇಷ್ಟೇ, ಯಾರು ಸರಿದ್ದಾರೆ? ಎಲ್ಲ ಮನೆಯಲ್ಲಿ ಸರಿ ಉಂಟು, ಎಲ್ಲ ಮನೆಯ ದೋಸೆ ತೂತವೆ. ಅಲ್ಲ, ಮೊನ್ನೆ ದೈವನೇಮ ಆಗುವಾಗ ಈ ವಿಚಾರ ಏನಾದ್ರು ಬಂತ? ಈ ವಿಚಾರ ಅದಲ್ಲಿ ಕುರ್ಜಿ ಕುಟುಂಬದವರು ಅವರೊಳಗೆ ಕೆಲವರು ಮಾತಾಡ್ತಾರೆ. ಈಗ ನಾವು ಮಾತಾಡದಿದ್ರು ನಮ್ಮ ವಿಚಾರ ಬೇರೆಯವರು ಮಾತಾಡ್ತಾ ಇರ್ತಾರೆ. ಈಗ ಮೊನ್ನೆ ರಥದ ಒಂದು ಪ್ರೋಗ್ರಾಮ್ ಆಯಿತು, ಆವಾಗ ಯಾರು ಹೆಚ್ಚಿಗೆ ಇದರಲ್ಲೆಲ್ಲ ಮಾತಾಡ್ಲಿಕ್ಕೆ ಬರೋದಿಲ್ಲ. ಯಾಕೆಂತ ಹೇಳಿದರೆ ಅದು ಪರ್ಸನಲಿ ಇದಾಗಿ ಹೋಯಿತು. ಹಾಗೆ ಅದೆಲ್ಲ ಒಂದು ದೇವರಿಗೆ ಸಂಬಂಧಪಟ್ಟದ್ದು ಉತ್ತಮ ರೀತಿಯಲ್ಲಿ. ಬ್ರಹ್ಮರಥದ ಕಾರ್ಯಕ್ರಮಕ್ಕೆ ಅವರಿಗೆ ನೀವೇನು ಆಹ್ವಾನ ಕೊಟ್ಟದ್ದು ಅಂತ ಇದೆಯಾ? ನಾನು ಆಹ್ವಾನ ಕೊಡುವಂಥದ್ದೇನಿಲ್ಲ, ಅದು ದೇವಸ್ಥಾನದ ಕಾರ್ಯಕ್ರಮ. ಬ್ರಹ್ಮರಥವನ್ನು ನಾನು ನನ್ನ ಫ್ಯಾಮಿಲಿಯವರು ನಾವು ದೇವರಿಗೆ ಅರ್ಪಣೆ ಮಾಡಿದ್ದು. ಅದಕ್ಕೆ ಮಾಮೂಲಿ ಎಲ್ಲರೂ ಇನ್ವಿಟೇಷನ್ಗೆ ಎಲ್ರಿಗೂ ಕೊಟ್ಟಿದೆ, ಅವರಿಗೇನೂ ಕೊಟ್ಟಿದ್ದಾರೆ, ಇವರೇ ಹೋಗಿ ಕೊಟ್ಟದ್ದು. ಅದಕ್ಕೆ ಒಂದು ನಮ್ಮ ಸಮಿತಿ ಇತ್ತಲ್ಲ, ಸಮಿತಿಯಲ್ಲಿ ಆಮಂತ್ರಣ ಪತ್ರಿಕೆ ಕೊಡುವ ಸಮಿತಿ ಸಹ ಇತ್ತು. ಅವರೆಲ್ಲ ಹೋಗಿ ಎಲ್ಲ ಕೊಟ್ಟಿದ್ದಾರೆ. ಅವರು ಸಹ ಎಲ್ಲ ಬಂದು ಹೋಗಿದ್ದಾರೆ ಯಾವುದಕ್ಕೆ, ದೇವಸ್ಥಾನಕ್ಕೆ. ಅದನ್ನು ನೀವು ನೋಟಿಸ್ ಮಾಡಿದರೆಲ್ಲ ಗೊತ್ತಿಲ್ಲ, ಬಟ್ ಎಲ್ಲರೂ ಪ್ರತಿಯೊಬ್ಬರು ಬಂದು ಹೋಗಿದ್ದಾರೆ ದೇವಸ್ಥಾನಕ್ಕೆ. ಎಲ್ಲ ಉತ್ತಮ ರೀತಿಯಲ್ಲಿ ಚೆನ್ನಾಗಿ ನಡೆದಿದೆ, ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ. ನೆನೆಸಿದಕ್ಕಿಂತಲೂ ಉತ್ತಮವಾಗಿ ನಡೆದಿದೆ. ಮಾಧ್ಯಮದವರು ಬೇಕಷ್ಟು ಅದಕ್ಕೆ ಪ್ರಪಗಂಡ ಸಹ ಎಲ್ಲ ಕೊಟ್ಟಿದ್ದಾರೆ. ಅದರಿಂದಾಗಿ ವಿಶೇಷವಾಗಿ ಸುಳ್ಯದವರಿಗೆ ಅದೊಂದು ವಿಶೇಷ ಶಕ್ತಿಯಾಗಿ ಬಂದಿದೆ ಯಾವುದು ಬ್ರಹ್ಮರಥದ್ದು. ಅಷ್ಟೇ. ನಾವು ಈ ಸಂದರ್ಭ ಏನು ಜನ ಮಾತಾಡಿಕೊಳ್ತಿದ್ರು. ನಿನ್ನೆ ನಾನು ಮಧ್ಯಾಹ್ನ ಬಂದೆ, ನೀವು ಬಂದು ಹೋದ ನಂತರ ನಾನು ಬಂದಿದ್ದೆ. ಆಗ ಜನ ಹೇಗೆ ಮಾತಾಡಿಕೊಳ್ತಿದ್ರು, ಈ ಸೌಹಾರ್ದ ಮತ್ತು ಬೆಳೀಲಿ, ಜಾಸ್ತಿ ಆಗಲಿ, ಇಬ್ಬರು ಅಣ್ಣ ತಮ್ಮರು ಒಟ್ಟಾಗಲಿ ಅನ್ನೋ ಭಾವನೆಯನ್ನು ಮಾತಾಡ್ತಿದ್ರು. ಈಗ ಒಟ್ಟಾಗ್ಲಿಂದೇಳಿ ಯಾವುದು ಒಟ್ಟಾಗ್ಲಿಂದೇಳಿ ಏನಾಗಿದೆ? ಒಟ್ಟಾಗಲಿಕ್ಕೆ ಏನಾಗಲಿಲ್ಲ. ಈಗ ಇನ್ಸ್ಟಿಟ್ಯೂಷನ್ ಒಂದೇ ಉಂಟು, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಒಂದೇ. ಆದರೆ ಇಲ್ಲಿ ಏನಂತೇಳಿ ಹೇಳಿದರೆ ಆಡಳಿತಾತ್ಮಕ ಇದರಲ್ಲಿ ಕೆಲವು ವ್ಯತ್ಯಾಸ ಆಗಿದೆ. ಕಾನೂನು ರೀತಿಯಲ್ಲಿ ಇದು ನಡಿಬೇಕು. ಅದರಲ್ಲಿರುವಂಥ ತೊಂದರೆಗಳು ಅದು ಕೋರ್ಟ್ನಲ್ಲಿಂಟು. ಅದರಿಂದ ಈ ಕೋರ್ಟ್ನಲ್ಲಿರೋ ವಿಷಯವನ್ನು ಹೆಚ್ಚಿಗೆ ನಾವು ಯಾರು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕೋರ್ಟ್ ವ್ಯವಹಾರಗಳು ಅದೇ ರೀತಿ ನಡೀತವೆ. ಸಮರ್ಪಕವಾಗಿ ಕಾನೂನಿಗೆ ಸರಿಯಾಗಿ ಇನ್ಸ್ಟಿಟ್ಯೂಷನ್ಗಳು ನಡಿಬೇಕಾಗ್ತದೆ. ಆ ರೀತಿ ನಡೆಯುವಂಥದ್ದು ಮಾಡ್ತಾ ಇದ್ದೇವೆ. ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಲವು ಇನ್ಸ್ಟಿಟ್ಯೂಷನ್ಗಳನ್ನು ತಂದೆ ಇರುವ ಟೈಮ್ನಲ್ಲಿ ಅವರು ನೋಡ್ಕೊಳ್ತಾ ಇದ್ದರು, ನಾವು ನೋಡ್ಕೊಳ್ತೇವೆ. ಆದರೆ ಎಲ್ಲದಕ್ಕೆ ಒಂದು ಸೊಸೈಟಿನಲ್ಲಿ ಹೇಳಿದರೆ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ ಒಂದೇ ಇರೋದು. ಅದು ನಾವು ಸಮರ್ಪಕವಾಗಿ ನಡೆಸ್ತಾ ಇದ್ದೇವೆ. ಅವರ ವ್ಯತ್ಯಾಸಗಳನ್ನು ನಾವು ಎಂಥದ್ದು ಹೇಳಲಿಕ್ಕಾಗೋದಿಲ್ಲ, ಅದು ಕೋರ್ಟ್ನಲ್ಲಿ ಉಂಟು ಅಷ್ಟೇ. ಈಗ ಈ ಸರ್ತಿ ಏನಾದರೂ ವಿಶೇಷ ಘಟನೆ ನಡೆಯುತ್ತೆ ನಮಗೆ ಅನಿಸಿದೆ. ಹೇಗೆಂದರೆ
ಈಗ ಪ್ರಥಮ ವರ್ಷ ನಿಮ್ಮ ಹಿರಿಯ ಸಹೋದರರು ಪ್ರಥಮ ವರ್ಷ ಇದ್ದರು, ಆನಂತರ 3 ವರ್ಷಗಳಲ್ಲಿ ಅವರು ಬಂದಿರಲಿಲ್ಲ. ಅದರ ನಡುವಿನಲ್ಲಿ ನಿಮ್ಮಲ್ಲಿ ಕೂಡ ತುಂಬ ಕೋರ್ಟ್ ಕಚೇರಿ ವಿಲೇವಾರಿಗಳಾಗ್ತಾಯಿತ್ತು. ಈ ಈ ಸರ್ತಿಯ ನಿನ್ನೆಯ ಕಾರ್ಯಕ್ರಮದಲ್ಲಿ ಅವರು ಪತ್ನಿ ಸಮೇತರಾಗಿ ಬಂದಿದ್ದರು. ಇಡೀ ಎಲ್ಲರಿಗೂ ಕೂಡ ಅದೊಂದು ಭಾರಿ ಪಾಸಿಟಿವ್ ಸಂಗತಿ ಅನ್ನುವ ರೀತಿಯಲ್ಲಿ ಚರ್ಚೆ ನಡೀತಾ ಇದೆ ತಾಲೂಕಿನಾದ್ಯಂತ. ಏನು ಹೇಳ್ತೀರಿ ಸರ್? ನನಗೆ ಇದರಲ್ಲಿ ವಿಶೇಷ ಅಂತ ಹೇಳೋದಕ್ಕಿಂತಲೂ ಗುತ್ಯಮ್ಮನ ಶಕ್ತಿ ಎದ್ದು ಕಾಣ್ತಾ ಉಂಟು. ಯಾಕೆಂದರೆ ನಾವು ಶುರುವಾದಲ್ಲಿಂದ ಇವತ್ತವರೆಗೂ ನನ್ನಿಂದ ಅವನನ್ನು ಕ್ಷೇತ್ರವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಇದ್ದವನು ಅವನನ್ನು ಕರೆಯುವುದಾಗಲಿ ಅವನನ್ನು ಆಹ್ವಾನಿಸೋದಾಗಲಿ ನಾನು ಬಾಕಿ ಮಾಡಲಿಲ್ಲ. ಆಯ್ತಲ್ಲ, ಯಾವುದೇ ಕಾರಣದಿಂದ ಬರಲಿಕ್ಕಾಗಲಿಲ್ವ ಅಂತ ಹೇಳುವಂಥದ್ದು ಗುತ್ಯಮ್ಮ ದೇವರಿಗೂ ಅದರ ಉಳಿದ ಶಕ್ತಿಗಳಿಗೆಲ್ಲ ಗೊತ್ತುಂಟು. ಮತ್ತು ಈ ಸರ್ತಿ ಬಂದಿದ್ದಾನೆ, ತುಂಬ ಖುಷಿ ಆಯ್ತಲ್ಲ. ಎಲ್ಲರಿಗಿಂತ ಖುಷಿ ಗುತ್ಯಮ್ಮನೇ ಪಡೆದಿರ್ಬೋದು ಅಂತ ನನಗನ್ನಿಸ್ತದೆ. ಬಂದಾಗ ಕೂಡ ನೀವು ಭಾರಿ ಒಳ್ಳೆ ರೀತಿಯಲ್ಲಿ ಅವರನ್ನು ಆಧಾರದಿಂದ ಸ್ವಾಗತಿಸಿದ್ರಿ. ಸ್ವಾಗತಿಸೋದೇನು ಅಣ್ಣ ಬಂದ ಅಂತೇಳಿ ಅಲ್ಲಿ ಏನು ಸ್ಪೆಷಲಾಗಿ ಏನು ಸ್ವಾಗತಿಸುವಂಥದ್ದಲ್ಲ. ನನ್ನ ಹಿರಿಯಣ್ಣ ನನಗೆ ತಂದೆಯ ಸ್ಥಾನದಲ್ಲಿ, ಇದು ಗುರುಗಳು ಹೇಳಿದ ಮಾತು, ತಂದೆ ತೀರಿಕೊಂಡ ಮೇಲೆ ಜ್ಯೇಷ್ಠ ಪುತ್ರನಿಗೆ ಅದರ ಜವಾಬ್ದಾರಿ ಬರ್ತದೆ ಆಯ್ತಲ್ಲ. ಆದ್ದರಿಂದ ನಾನು ಕಾಲಿಡ್ದು ಹಾಗೆ ಅಂತೇಳಿ ಅಣ್ಣ ಅಂತಲ್ಲ, ನನಗೆ ಹಿರಿಯರನ್ನು ಕಂಡರೂ ಕೂಡ ಮೊದಲೆಲ್ಲ ನಾನು ಕಾಲು ನೋವು ಕಮ್ಮಿ ಕಾಲಿಡಿಯುವಂಥದ್ದು. ಈಗ ಅದು ಒಂಥರ ದೈವಿಕವಾಗಿ ಮೈನ್ಸಲ್ಲಿ ಸೇರಿಕೊಂಡಿದೆ. ಹಾಗೆ ಯಾರೇ ಬರಲಿ ನಾನು ಕಾಲಿಡ್ದು, ಅದು ಅಣ್ಣ ಅಂತ ಹೇಳುವಾಗ ನನಗೆ ಇನ್ನೂ ಪ್ರೀತಿ ಆಯ್ತಲ್ಲ. ನಾನು ಎಲ್ಲೇ ಒಂದು ನಮ್ಮ ಅಣ್ಣ ಆಗಲಿ, ಈಗ ಅಣ್ಣನ ಮಕ್ಕಳಾಗಲಿ ಯಾರಿದ್ದರೂ ಕೂಡ ನಾನು ಅಣ್ಣ ಅಕ್ಕ ಅಂತೇಳಿ ಸಂಬೋಧಿಸುವಂಥದ್ದು ತಂದೆಯವರಿಂದ ನನಗೆ ವಂಶಪಾರಂಪರ್ಯ ಒಂದು ಹೆರಿಡಿಟ್ರಿ ಅಂತ ಹೇಳ್ಬೋದು, ಆ ರೀತಿ ಬಂದಿದೆ. ನಾನು ಅಣ್ಣನನ್ನು ಸ್ವಾಗತಿಸಿದ್ದೇನೆ, ಅಣ್ಣನು ಸೇರಿದ್ದಾನೆ ಪೂಜೆಯಲ್ಲಿ, ಎಲ್ರಿಗೂ ಖುಷಿಯಾಗಿದೆ, ಊರವರಿಗೂ ಖುಷಿಯಾಗಿದೆ. ಅವನು ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದ್ದಾನೆ. ಆಮೇಲೆ ನಮ್ಮ ಮಿಸ್ಸಸ್ ಮಗಳಿಗೆ, ಅಳಿಯನಿಗೆ, ಆಮೇಲೆ ನನ್ನ ಮಗನಿಗೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾನೆ. ತುಂಬ ಖುಷಿಯಾಗಿದೆ. ಇದೆಲ್ಲ ಗುತ್ಯಮ್ಮನ ಶಕ್ತಿ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ತಾಲೂಕಲ್ಲಿ ಆ ರೀತಿ ಇವರು ಒಳ್ಳೆಯದಾಗಲಿ, ಇಬ್ಬರು ಸೇರಿ ಒಳ್ಳೆ ರೀತಿಯಲ್ಲಿ ನಡೆಯುವ ಹಾಗೆ ಆಗಲಿ ಅನ್ನೋ ರೀತಿಯ ಒಂದು ಅಭಿಪ್ರಾಯಗಳು ಬರ್ತಾ ಇದೆ. ಈಗ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೂಡ ಆ ರೀತಿಯ ಒಂದು ಅಭಿಪ್ರಾಯಗಳು ಬರ್ತಾ ಇದೆ. ಅದರಿಂದ ಈಗ ಅದೊಂದು ಮಹತ್ವ ಬಂತು ಆ ಘಟನೆಗೆ ಅನ್ನುವಂಥದ್ದು. ಇದರ ಬಗ್ಗೆ ಹೇಳೋದಿದ್ದರೆ, ನಿನ್ನೆ ಅಣ್ಣ ಬಂದದ್ದನ್ನು ಜನಗಳು ವಿಶೇಷವಾಗಿ ಪರಿಗಣಿಸಿದ್ದಾರೆ. ಸೊ ಇದರಲ್ಲಿ ಕಂಡದ್ದೇನು ಅಂತೇಳಿದರೆ, ಜನಗಳ ಮನಸ್ಸಲ್ಲಿ ಕುರಂಜಿ ಅವರ ಮಕ್ಕಳು ಹೇಗಿರಬೇಕು ಅಂತ ಹೇಳುವಂಥದ್ದು, ಜನಗಳ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳುವಂಥದ್ದು ಆ ಗುತ್ಯಮ್ಮ ಹೊರಹಾಕಿದೆ. ಸೊ ಗುತ್ಯಮ್ಮ ಪ್ರತಿಯೊಂದು ವಿಷಯದಲ್ಲಿ ಕೂಡ ಅಳೆದು ತೂಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾಳೆ ಅಂತ ಹೇಳುವಂಥದ್ದು ಒಂದು ಫೀಲಿಂಗ್. ಮತ್ತು ಇನ್ನೊಂದೇನು ಅಂತೇಳಿದರೆ, ಈಗ ತಂದೆಯವರು ಅಂತ ಹೇಳಿದ ಮೇಲೆ ತಂದೆಯವರ ಮಕ್ಕಳು ಅಂತ ಹೇಳಿದ ತಕ್ಷಣ ಇಬ್ಬರು ಅಂತ ಹೇಳುವಾಗ ಏನು ಇನ್ಸ್ಟಿಟ್ಯೂಷನ್ಗಳು ಬರ್ತವೆ. ತಂದೆಯವರು ಮಾಡಿದ ಎಲ್ಲ ಸಾಮಾಜಿಕ ಕೆಲಸ ಇರ್ಬೋದು, ಧಾರ್ಮಿಕ ಕೆಲಸ ಇರ್ಬೋದು, ಎಲ್ಲವೂ ಬರ್ತಾ ಉಂಟು. ಹಾಗೆ ನಾನು ನನ್ನ ಲೆವೆಲ್ಗೆ ಬೇಕಾಗಿ ನನಗೆ ತಂದೆಯವರು ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಆ ಶಕ್ತಿಯಲ್ಲಿ ನನ್ನ ವ್ಯವಸ್ಥೆಗಳನ್ನು ಮುಂದುವರಿಸ್ತಾ ಬಂದಿದ್ದೇನೆ. ಉದಾಹರಣೆ, ನಮ್ಮ KVG ನೌಕರರು ಮೊದಲು ತಂದೆಯವರು ಇರುವಾಗ ಯಾವುದೇ ಒಂದು ಫಂಕ್ಷನ್ ಆಗಲಿ ಕ್ಯಾಂಪಸ್ಗಳು ಸೇರಂಟ ಅವು 100% ಬುಕ್ಕ ಪ್ರೆಸಿಡೆಂಟ್ನ ಆಶೀರ್ವಾದ ಇತ್ತಂಟ ಐಟು ಪಣ್ಯಾರಿಜ್ಜಿ ಅಂತ ಹೇಳುವಂಥ ಒಂದು ಮಾತು ಇತ್ತು. ಅದೇ ರೀತಿ ಈಗ ನನಗೆ ಗ್ರೂಪ್ ಬಿ ಸಂಸ್ಥೆಗಳಿದೆ, ಈಗ ನಾನು ಗ್ರೂಪ್ ಬಿ ಅವರನ್ನು ಸೇರಿಸಿದ್ದೇನೆ. ಹಾಗೆ ಅಂತೇಳಿ ನಾನು ಇನ್ವೈಟ್ ಮಾಡೋದ್ರಲ್ಲಿ ಪ್ರಿನ್ಸಿಪಾಲ್ ಆ್ಯಂಡ್ ಸ್ಟಾಫ್ ಅಂತ ಎಲ್ಲ ಇನ್ಸ್ಟಿಟ್ಯೂಷನ್ ಅವರನ್ನು ಕರೆದಿದ್ದೇನೆ, ಬಂದಿದ್ದಾರೆ. ಖಂಡಿತವಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ ಅವರು ಕೂಡ ಬಂದಿದ್ದಾರೆ. ಆಮೇಲೆ ಇದು ಇನ್ನೂ ಹೇಳುವಂಥದ್ದು ಏನು ಅಂತೇಳಿದರೆ, ಎಲ್ಲ ಆಶಾಭಾವನೆ ಏನು ಅಂತೇಳಿದರೆ, ಮೊದಲೆಲ್ಲ ಇಲ್ಲಿ ನಮ್ಮ ಇನ್ಸ್ಟಿಟ್ಯೂಷನ್ಗಳು ಒಂದರಿಂದ ಒಂದು ಸ್ಪೋರ್ಟ್ಸ್ ನಡೀತಾ ಇತ್ತು, ಇದಿತ್ತು, ಎಲ್ಲ ಒಬ್ಬರಿಂದೊಬ್ಬರು ಅನ್ಯೋನ್ಯವಾಗಿ ಅಷ್ಟು ಒಂದು ರಿಲೇಟಿವ್ಸ್ ಥರ ಸಂಬಂಧಗಳು ಆಯ್ತಲ್ಲ. ನಮ್ಮ ತಂದೆಯವರೇ ಹೇಳೋದು, ಒಟ್ಟಿಗೆ ಆಡ್ರೆ ಏನಾದ್ರು ಒಂದು ಹೊಸ ಜೋಡಿಗಳಾಗೋದಿದ್ದರೆ ಆಗಿ ನೋಡಿಕೊಳ್ಳಿ, ಈ ಆಡಲಿಕ್ಕೆ ಇದು ಕೂಡ ನಮ್ಮ ತಂದೆಯವರು ಹೇಳ್ತಾಯಿದ್ರು. ಅಂಥ ವಾತಾವರಣ ಇಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದೆ ಅಂತ ಅನಿಸ್ತಾ ಉಂಟು ನನಗೆ. ಆದ್ದರಿಂದ ನನ್ನ ಮೇನ್ ಉದ್ದೇಶ ಏನು ಅಂತೇಳಿದರೆ, ನಾವೆಲ್ಲರೂ ಒಳ್ಳೆಯದಾಗಿದ್ದುಕೊಂಡು ನಮ್ಮ ಇನ್ಸ್ಟಿಟ್ಯೂಷನ್ಗಳನ್ನು ನೋಡ್ಕೊಂಡು ಹೋಗೋಕ್ಕೆ ಆ ಗುತ್ಯಮ್ಮ ಶಕ್ತಿ ಕೊಡ್ತಾಳೆ ಅಂತ ಹೇಳುವಂಥದ್ದು ನಾನು ನಂಬಿದ್ದೇನೆ. ನಮ್ಮ ತಾಲೂಕಿನ ಜನರ ಆಶಯ ಕೂಡ ಅದೇ, ಎಲ್ರಿಗೂ ಒಳ್ಳೆಯದಾಗಲಿ ಸರ್. ಆಗಲಿ. ಥ್ಯಾಂಕ್ ಯು. KVG ಆಯುರ್ವೇದ ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ DV ಲೀಲಾಧರ್ ಅವರು ಸರ್, ನಿನ್ನೆ ಗುತ್ಯಮ್ಮ ದೇವಿ ದೇವಸ್ಥಾನಕ್ಕೆ ಡಾಕ್ಟರ್ ಚಿದಾನಂದ್ ಅವರು ಪತ್ನಿ ಸಮೇತರಾಗಿ ಹೋಗಿರುವಂಥ ಒಂದು ಘಟನೆ ನಿಜವಾಗಿ ತಾಲೂಕಿನ ಜನರಲ್ಲಿ ಒಳ್ಳೆಯ ಒಂದು ಭಾವನೆಯನ್ನು ಮೂಡಿಸಿದೆ.
ಅವರ ನಡುವಲ್ಲಿರುವಂಥ ಏನು ಮನಕ್ಲೇಶ ಇದೆ ಅದು ದೂರ ಆಗಲಿ, ಇನ್ನು ಮುಂದಕ್ಕೆ ಒಳ್ಳೆಯದೇ ಆಗ್ತಾ ಹೋಗಲಿ ಅನ್ನುವಂಥ ಒಂದು ಭಾವನೆಯನ್ನು ಮೂಡಿಸಿರುವಂಥದ್ದು ಸಹಜ. ನೀವೇನು ಹೇಳ್ತೀರಿ ಸರ್? ನೀವು ಕೂಡ ಡಾಕ್ಟರ್ ಚಿದಾನಂದರ ಜೊತೆಗಿದ್ದೀರಿ. ಅಂದರೆ ಅದೊಂದು ವಿಶೇಷ ಕಾರ್ಯಕ್ರಮ. ಬಹುಶಃ ನನಗೆ ಗೊತ್ತಿದ್ದಾಗೆ ಕುರುಂಜಿಯ ಆ ಕ್ಷೇತ್ರದಲ್ಲಿ ಒಂದು ಗುತ್ಯಮ್ಮನ ದೇವಸ್ಥಾನ ಇತ್ತು. ಅದು ಜೀರ್ಣೋದ್ಧಾರ ಆಗಬೇಕು ಅಂತ ಹೇಳುವಂಥ ಒಂದು ಸಂದರ್ಭದಲ್ಲಿ ಬಹುಶಃ ಪ್ರಶ್ನೆಗಳನ್ನೆಲ್ಲ ಇಡುವಾಗ ಬಹುಶಃ ಮನೆಯ ಕುಟುಂಬದ ಹಿರಿಯರಾಗಿರುವಂಥ ಡಾಕ್ಟರ್ ಚಿದಾನಂದ ಸರೇ ಬೇಕು ಅಂತ ಅವತ್ತು ಬಂದಿತ್ತು. ನಾನು ಇದನ್ನೆಲ್ಲ ಚಿದಾನಂದ ಸರ್ಗಳಿಂದ ಕೇಳಿ ತಿಳಿಯಪಟ್ಟಿದ್ದು. ಸೊ ತದನಂತರ ಚಿದಾನಂದ ಸರೇ ಸ್ವತಃ ಹೋಗಿ ಕೂತಿದ್ದರು ಪ್ರಶ್ನೆಗೆಲ್ಲ. ತಮ್ಮನ ಜೊತೆಯಾಗಿ ಇವರು ಕೂಡ ಕೂತಿದ್ದರು. ಅದಾದ ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಬಹಳ ಅಚ್ಚುಕಟ್ಟಾಗಿ ಜೀರ್ಣೋದ್ಧಾರ ನಡೆಯಿತು. ಆ ಜೀರ್ಣೋದ್ಧಾರ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಅವರ ಜೊತೆ ರೇಣುಕಾ ಪ್ರಸಾದ್ ಜೊತೆ ನಿರಂತರವಾಗಿ ಸಹಕರಿಸಿದ್ದಾರೆ ಮತ್ತು ಆ ದೇವಸ್ಥಾನವನ್ನು ಕಟ್ಟುವುದರಲ್ಲಿ ಕೂಡ ಸಹಭಾಗಿತ್ವವನ್ನು ಕೂಡ ಮಾಡಿದ್ದಾರೆ. ಅವರ ಮಗ ಅಕ್ಷಯ್ ಅವರು ಕೂಡ ಅರುಣ ಅಂತ ಹೇಳುವಂಥ ಕಲ್ಲಿನ ಶಿಲ್ಪಿಯನ್ನು ಕೂಡ ಕುಂದಾಪುರದಿಂದ ಕರೆಸೋದರ ಜೊತೆಗೆ ಬಹುಶಃ ಎಲ್ಲ ಕಲ್ಲಿನ ಕೆತ್ತನೆ ಕೆಲಸ ಮಾಡುವಾಗ ರೇಣುಕಾ ಪ್ರಸಾದರ ಜೊತೆ ಒಟ್ಟಿಗೆ ಚಿದಾನಂದ ಅವರು ಮತ್ತು ಅಕ್ಷಯ್ ಸರ್ ಅವರು ಜೊತೆಯಾಗಿ ನಿಂತು ಅದಕ್ಕೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದರು. ಆ ವರ್ಷ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವಾಗಿತ್ತು. ಆ ಕಾರ್ಯಕ್ರಮ ಕೂಡ ನಾನು ಸಾಕ್ಷಿಯಾಗಿದ್ದೆ. ಆರಂಭದ ವರ್ಷದಲ್ಲಿ ನಾನು ಸಾಕ್ಷಿಯಾಗಿದ್ದೆ. ನಾನು ಡಾಕ್ಟರ್ ಕೆ ವಿ ಚಿದಾನಂದ ಸರ್ ಜೊತೆ ಹೋಗಿದ್ದೆ. ಅಲ್ಲಿ ಪ್ರಸಾದ ಸ್ವೀಕರಣೆ ಮಾಡಿ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿ ಬಂದಿದ್ದೆ. ತದನಂತರ ಬಹುಶಃ ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಒಂದಷ್ಟು ವಿದ್ಯಾ ಕ್ಷೇತ್ರದಲ್ಲಿ ಆಡಳಿತಾತ್ಮಕವಾದಂಥ ಒಂದು ಭಿನ್ನಾಭಿಪ್ರಾಯಗಳು ಬಂದಾಗ ಆ ಕೋರ್ಟು ಕಚೇರಿಗಳು ಅಂತ ಶುರುವಾದಾಗ ಬಹುಶಃ ಇಬ್ಬರು ಒಂದಷ್ಟು ಕೆಲವೊಂದು ಕಾರ್ಯಕ್ರಮದಲ್ಲಿ ದೂರ ಆದರು. ಆದರೆ ಇದು ನಾನು ಹೇಳೋದಿಷ್ಟೇ, ಇದು ವಿದ್ಯಾಸಂಸ್ಥೆ ನಡೆಯುವಂಥ ವ್ಯವಸ್ಥೆಯೇ ಬೇರೆ. ಇದೊಂದು ಕುಟುಂಬದಲ್ಲಿರುವಂಥ ದೈವಸ್ಥಾನ, ಕುಟುಂಬದ ಆಚರಣೆಗಳು, ಅದರ ವ್ಯವಸ್ಥೆಗಳು ಬೇರೆ. ಸೊ ಕುಟುಂಬದ ವಿಚಾರಗಳು ಬಂದಾಗ ಬಹುಶಃ ಇವರ ರೇಣುಕಾ ಪ್ರಸಾದ್ ಅವರ ಮನೆಯಲ್ಲಿ ಇರ್ಬೋದು ಅಥವಾ ಡಾಕ್ಟರ್ ಕೆ ವಿ ಚಿದಾನಂದ ಅವರ ಮನೆಯಲ್ಲಿರ್ಬೋದು, ಯಾವುದೇ ಫ್ಯಾಮಿಲಿ ಫಂಕ್ಷನ್ಸ್ ಆದಾಗ ಬಹುಶಃ ಅವರೆಲ್ಲರೂ ಸೇರಿಕೊಳ್ತಿರೋದನ್ನು ನಾವು ಕಾಣ್ತಿದ್ದೆವು. ಆದರೆ ಯಾವಾಗ ವಿದ್ಯಾಸಂಸ್ಥೆಗಳಲ್ಲಿ ಕಾನೂನಾತ್ಮಕವಾಗಿ ಇಬ್ಬರಿಗೆ ಭಿನ್ನಾಭಿಪ್ರಾಯಗಳು ಬಂದಾಗ ಅಥವಾ ಕಾನೂನಾತ್ಮಕವಾಗಿ ಹೋರಾಟಗಳು ನಡೀತಿದ್ದಾಗ ಬಹುಶಃ ಭಿನ್ನಾಭಿಪ್ರಾಯ ನಾವೆಲ್ಲ ಕಂಡಿದ್ದೇವೆ. ಬಹುಶಃ ಅದು ಹೌದು. ಆದರೆ ನಮ್ಮೆಲ್ಲರ ಉದ್ದೇಶ ಏನು ಅಂತೇಳಿದರೆ ವಿದ್ಯಾಸಂಸ್ಥೆ ಒಂದಾಗಿ ಬೆಳಿಬೇಕು. ಸುಳ್ಯದ ಇತಿಹಾಸ ಇರ್ಬೋದು ಅಥವಾ ಇವತ್ತು ಸುಳ್ಯ ಈ ಥರ ಬೆಳೆದಿರ್ಬೋದು ಅಥವಾ ಇವತ್ತು ನಾವು ಡಾಕ್ಟರ್ ಆಗಿರ್ಬೋದು ಅಥವಾ ನಾವು ಇವತ್ತು ಈ ಒಂದು ಪೊಸಿಷನಿಗೆ ಬರಬೇಕು ಅಂದರೆ ಬಹುಶಃ ಅದಕ್ಕೆ ಕಾರಣ ಕುರುಂಜಿ ವೆಂಕಟರಮಣಗೌಡರು. ಬಹುಶಃ ಅವರ ಕನಸು ಏನು ಅಂತೇಳಿದರೆ ಇಡೀ ಸುಳ್ಯ ಒಂದು ವಿದ್ಯಾಕಾಶಿ ಆಗಬೇಕು, ಇಡೀ ಸುಳ್ಯದಲ್ಲಿ ಶಿಕ್ಷಣ ಸಂಸ್ಥೆಗಳು ಬೆಳಿಬೇಕು. ಸುಳ್ಯ ಇಡೀ ಶಿಕ್ಷಣ ಕ್ಷೇತ್ರ ಬೆಳೆದಾಗ ಬಹುಶಃ ಇಡೀ ಸುಳ್ಯದ ಜನರು ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗ್ತಾರೆ ಅಂತ. ಅದು ವ್ಯಾಪಾರ ಇರ್ಬೋದು ಅಥವಾ ಈ ಸುಳ್ಯ ಶಿಕ್ಷಣದಲ್ಲಿ ಬೆಳೆದಾಗ ಬೇರೆ ಬೇರೆ ರೀತಿಯಾದಂಥ ವ್ಯವಹಾರಗಳು ಬರ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ಥರ ರಿಕ್ಷಾ ಓಡಿಸೋದಿರ್ಬೋದು, ಹೋಟೆಲು ಇರ್ಬೋದು, ವ್ಯಾಪಾರ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ಸ್ ಇರ್ಬೋದು ಅಥವಾ ರೆಸಿಡೆನ್ಸೀಸ್ ಇರ್ಬೋದು. ಹೇಗೆ ಅದು ಹೇಳುವಾಗಿಲ್ಲ, ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಆಗ್ತದೆ. ಅವರ ಉದ್ದೇಶ ಹಾಗೆ ಇತ್ತು, ಸುಳ್ಯ ಬೆಳಿಬೇಕು ಅಂತ, ಬೆಳೀತಾ ಇದೆ. ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣದಿಂದಾಗಿ ಆಗಿದೆ. ಬಹುಶಃ ನಾವೆಲ್ಲರೂ ಕೇಳ್ಕೊಳ್ಳೋದಿಷ್ಟೇ. ಈಗ ಮೊನ್ನೆ ನೀವು ನೋಡಿದಿರಿ, ಡಾಕ್ಟರ್ ಕೆ ವಿ ಚಿದಾನಂದ ಸರ್ ಅವರು ಮಹತ್ತರದಂಥ ಒಂದು ಧಾರ್ಮಿಕ ಕಾರ್ಯಕ್ರಮ ಮಾಡಿದರು. ಬಹುಶಃ ಒಂದು ಸುಳ್ಯಕ್ಕೆ ಬಹುಶಃ ಇನ್ನೊಂದು 200 ವರ್ಷದ ಮಟ್ಟಿಗೆ ಯೋಚನೆ ಮಾಡಬೇಕು ಅಂತ ಇಲ್ಲ ಅಂತ ಅನಿಸುತ್ತೆ. ಅಂಥ ಒಂದು ಬ್ರಹ್ಮರಥವನ್ನು ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಅಂದು ಸುಮಾರು 2002-2003 ಕುರುಂಜಿ ವೆಂಕಟರಮಣಗೌಡರು ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರು. ತದನಂತರ ಒಂದು 20-22 ವರ್ಷ ನಂತರ ಇವತ್ತು ಅವ್ರ ಮಗ ಬ್ರಹ್ಮರಥ ಕೊಡ್ತಾರೆ. ಆ ಕಾರ್ಯಕ್ರಮ ಕೂಡ ಚೆನ್ನಾಗಿ ಬಂತು. ಇಡೀ ಸುಳ್ಯದ ಎಲ್ಲ ಮಾಧ್ಯಮದವರು, ಇಡೀ ಸುಳ್ಯದ ಜನರು, ಇಡೀ ಸುಳ್ಯದ 10-15 ದೇವಸ್ಥಾನಗಳ ವ್ಯವಸ್ಥಾಪನಾ ಸಮಿತಿಯವರು, ಹಾಗೆ ಧಾರ್ಮಿಕವಾಗಿ ಕೆಲಸ ಮಾಡುವಂಥ ಸಂಘಟನೆ ಪ್ರತಿಯೊಬ್ಬರು ಕೂಡ ಬಹುಶಃ ಇದು ನಮ್ಮ ಸುಳ್ಯದ ಒಡೆಯ ಚೆನ್ನಕೇಶವ ದೇವರ ಕಾರ್ಯಕ್ರಮ ಅಂತ ಹೇಳಿ ನಮ್ಮ ಜೊತೆ ಕೈ ಜೋಡಿಸಿ ಆ ಕಾರ್ಯಕ್ರಮ ಬಹಳ ವಿಜೃಂಭಣೆನೇ ಆಯಿತು. ಬಹುಶಃ ಆ ಕಾರ್ಯಕ್ರಮಕ್ಕೆ ಕೂಡ ನಾವು ರೇಣುಕಾ ಪ್ರಸಾದ್ ಅವರನ್ನು ಕೂಡ ಎಲ್ಲರನ್ನೂ ಕೂಡ ಕುರುಂಜಿ ಕುಟುಂಬದ ಎಲ್ಲರನ್ನೂ ಕರೆದಿದ್ದೆವು. ಹಾಗಂತ ಅವರು ಕೂಡ ಬಂದಿದ್ದರು. ಬಹುಶಃ ಅಂದರೆ ಅವರ ಸಭಾ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲದಿರ್ಬೋದು, ಆದರೆ ದೇವಸ್ಥಾನಕ್ಕೆ ಬಂದಿದ್ದರು. ಅವರು ರಥವನ್ನು ನೋಡಿದ್ದಾರೆ, ರಥ ಹತ್ರ ನಿಂತು ಫೋಟೋ ತೆಗೆದು ಹೋಗಿದ್ದಾರೆ. ಎಲ್ಲ ಅವರು ದೇವಸ್ಥಾನಕ್ಕೂ ಕೂಡ ಬಂದಿದ್ದಾರೆ, ಅವರು ಫ್ಯಾಮಿಲಿ ಸಮೇತವಾಗಿ ಬಂದಿದ್ದಾರೆ.
ಸೊ ಹಾಗಾಗಿ ಅವರು ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕರಿಸಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಸರ್, ನಿನ್ನೆ ಗುತ್ಯಮ್ಮದೇವಿ ದೇವಸ್ಥಾನಕ್ಕೆ ಚಿದಾನಂದರು ಹೋಗುವುದಕ್ಕೆ ನೀವು ಕೂಡ ಒಂದು ಪ್ರೇರಣೆ ಕೊಟ್ಟಿದ್ರಿ ಅನ್ನೋ ರೀತಿಯ ಒಂದು ಮಾತಿದೆ. ಲೀಲಾಧರವರು ಕೂಡ ನೀವು ಹೋಗಬೇಕು ಸರ್, ಹೌದು ನೀವು ಹೋದರೆ ಒಳ್ಳೆಯದು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಅಂತ. ಅಲ್ಲ, ನಾವು ಅಂತಂದರೆ ನೀವು ಹೋಗಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಅದೊಂದು ಧಾರ್ಮಿಕ ಕ್ಷೇತ್ರ. ಅಲ್ಲಿ ಈಗ ರೇಣುಕಾ ಪ್ರಸಾದ್ ಅವರು ಧರ್ಮದರ್ಶಿಗಳಾಗಿ ಆ ಕ್ಷೇತ್ರವನ್ನು ನಡೆಸ್ತಿರ್ಬೋದು ಬಹುಶಃ, ಅಥವಾ ಅವರ ನನಗೆ ಗೊತ್ತಿಲ್ಲ ಅವರ ಜಾಗದ ಪಾಲುಪಟ್ಟಿಯಲ್ಲಿ ಏನಾದರೂ ರೇಣುಕಾ ಪ್ರಸಾದರೇ ಅದನ್ನು ನಡೆಸಬೇಕು ಅಂತ ಏನಾದ್ರು ಇರ್ಬೋದು ಗೊತ್ತಿಲ್ಲ. ಆದರೆ ಡಾಕ್ಟರ್ ಕೆ ವಿ ಚಿದಾನಂದ ಅವರು ಆ ಗುತ್ಯಮ್ಮನ ದೇವಸ್ಥಾನವನ್ನು ಕಟ್ಟುವ ಮೊದಲ ದಿನದಿಂದ ಬಹುಶಃ ಏನು ಪ್ರಶ್ನೆ ಇಡ್ತಾರೆ, ಆ ಜ್ಯೋತಿಷ್ಯರು ಜಾಗವನ್ನು ಹುಡುಕ್ತಾರೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇಲ್ಲೇ ಆಗಿರಿ, ಇಲ್ಲಿಯೇ ಇದೆ, ಇಲ್ಲಿಯೇ ಮಾಡಬೇಕು ಅಂತ ಹೇಳುವಂಥ ಒಂದು ನಿಮಗೆ ಅದೆಲ್ಲ ಗೊತ್ತಿರ್ಬೋದು. ಆಗ ನಡೆದಂಥ ಸಂದರ್ಭದಲ್ಲಿ ಕೆ ವಿ ಚಿದಾನಂದ ಸರ್ ಅವರು ಜೊತೆಯಲ್ಲಿದ್ದವರು. ಅದರ ಹಂತದ ಪ್ರತಿಯೊಂದು ಹಂತದಲ್ಲಿ ಕೂಡ ಕೆ ವಿ ಚಿದಾನಂದ ಸರ್ ಅಲ್ಲಿ ಪೂಜಾ ಕಾರ್ಯಕ್ರಮ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಾಗಿರುವಾಗ ಈಗ ಆ ಜಾತ್ರೆ ನಡೆಯುವಾಗ ಸೊ ಚಿದಾನಂದ ಸರ್ ಅಲ್ಲಿ ಹೋಗಬೇಕು, ಹೋದರೆ ಒಳ್ಳೆಯದು. ಯಾಕೆಂತ ಹೇಳಿದರೆ ಕುಟುಂಬದ ಹಿರಿಯ ಅಣ್ಣ, ಇವತ್ತು ಕುರುಂಜಿ ಕುಟುಂಬದ ಅದು ಕುರುಂಜಿ ವೆಂಕಟರಮಗೌಡರ ಕುಟುಂಬ, ಅವರ ಫ್ಯಾಮಿಲಿಯ ಡೈರೆಕ್ಟ್ ದೇವಸ್ಥಾನ ಅವರ ಜಾಗದಲ್ಲೇ ಇರೋದು. ಉಳಿದ ಕುಟುಂಬದ ಕುರುಂಜಿ ಕುಟುಂಬದವರು ಅದಕ್ಕೆ ಸಂಬಂಧ ಇರ್ತಾರೆ, ಆದರೆ ಇವರು ಡೈರೆಕ್ಟ್ ಫಸ್ಟ್ ಪಾರ್ಟ್. ಹಾಗಿರುವಾಗ ಅಲ್ಲಿ ಅವರಿಗೆ ಹಿರಿಯರು ಬರೋದು ಚಿದಾನಂದ ಡಾಕ್ಟರ್. ಹಾಗಾಗಿ ಅವರು ಹೋಗಬೇಕು ಅಂತ ಹೇಳುವಂಥ ನಾವು ಕೂಡ ಅವರಿಗೊಂದು ಹೇಳಿದ್ವಿ, ನಾವು ಬರ್ತೀವಿ ಸರ್ ನಿಮ್ಮ ಜೊತೆ. ಅಲ್ಲ, ಅವರು ಕೂಡ ಸ್ವತಃ ಅವರೇ ಹೋಗಬೇಕು ಅಂತ, ಕೆ ವಿ ಚಿದಾನಂದ ಸರ್ ಅವರಿಗೆ ಹೋಗಬೇಕು ಅಂತಿತ್ತು. ಅವರಿಗೆ ಈ ವರ್ಷ ಮತ್ತೆ ಬ್ರಹ್ಮರಥ ಎಲ್ಲ ಕೊಡುವಾಗಲೂ ಅಷ್ಟೇ ಅವರು ಸ್ವತಃ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗಿ ಬಂದಿದ್ದಾರೆ. ಸೊ ಗುತ್ಯಮ್ಮನನ್ನು ಕೂಡ ಅವ್ರು ನೆನೆಸ್ಕೊಂಡಿರ್ಬೋದು. ಅಲ್ಲ, 2 ತಿಂಗಳ ಹಿಂದೆ ನಾವು ಯೋಚನೆ ಮಾಡಿದ್ದೇವೆ ಗುತ್ಯಮ್ಮನಲ್ಲಿ ಕೈ ಮುಗಿದು ಬರಬೇಕು ಅಂತಿದ್ದೆವು ಅಂತ ನಮ್ಮ ಶೋಭಾ ಚಿದಾನಂದ ಅವರು ಹೇಳಿದ್ರಂತೆ. ಅದೇ ನಾನು ಕೂಡ ಕೇಳಿಸ್ಕೊಂಡೆ. ಅಂದರೆ ಬಹುಶಃ ಚಿದಾನಂದ ಸರ್ ಮನಸ್ಸಿನಲ್ಲಿ ಬಂದಿರ್ಬೋದು. ಸೊ ಮತ್ತು ಬಹಳಷ್ಟು ನಂಬಿಕೆ ಮತ್ತು ಶಕ್ತಿ ಇರುವಂಥ ದೇವರು ಶ್ರೀ ಗುತ್ಯಮ್ಮ ಅಂತ ನಾವು ಕೇಳಿ ತಿಳಿಯಪಟ್ಟವರು. ನಮಗಂತೂ ಗುತ್ಯಮ್ಮ ಅಂತ ಹೇಳೋದು ಹೆಸರು ಕೇಳಿದರೆ ಇತ್ತೀಚೆಗೆ ಇಲ್ಲಿ ಕುರುಂಜಿಯಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಗಿದೆ ಬಹಳಷ್ಟು ಕಾರಣಿಕೆ ಇರುವಂಥ ದೇವಸ್ಥಾನ ಅಂತ. ಹಾಗಿರುವಾಗ ಅಂಥ ದೇವಸ್ಥಾನದಲ್ಲಿ ಸರ್ ಜೊತೆಲಿ ಹೋಗುವಾಗ ನಮಗೆ ಖುಷಿ ಆಯಿತು. ನಮಗೆ ಏನಂತ ಹೇಳಿದರೆ ಚಿದಾನಂದ ಸರ್ ಜೊತೆ ಹೋಗೋದ್ರಲ್ಲಿ ನಮಗೆ ಯಾಕೆ ಸಂತೋಷ ಅಂತ ಹೇಳಿದರೆ, ಬಹುಶಃ ಇವತ್ತು ನಮಗೆ ಸಮಾಜದಲ್ಲಿ ಇಷ್ಟು ಗೌರವ, ನಮ್ಮ ಒಂದು ಪರಿಚಯ ಇದೆಲ್ಲ ಆಗೋದಿದ್ದರೆ ಅದು ಬಿಕಾಸ್ ಆಫ್ ದ ಕೆ ವಿ ಜಿ. ಇವತ್ತು ಕೆ ವಿ ಜಿ ಲೀಲಾಧರ್ ಇಸ್ ನಥಿಂಗ್ ವಿದೌಟ್ ಕೆ ವಿ ಜಿ. ನಾನು ಓಪನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ನಾನು 1996ನೇ ಇಸ್ವಿಯಿಂದ ಈ ಕೆ ವಿ ಜಿಗೆ ಕಾಲಿಟ್ಟಿದ್ದೇನೆ ಒಬ್ಬ ವಿದ್ಯಾರ್ಥಿಯಾಗಿ, ಈ ಕಾಲೇಜಿನ ಪ್ರಥಮ ವಿದ್ಯಾರ್ಥಿ. ತದನಂತರ ಇವತ್ತಿನವರೆಗೆ 96ನೇ ಇಸ್ವಿಯಿಂದ ಇವತ್ತಿನವರೆಗೆ ಬಹುಶಃ ನಾನು ವಿದ್ಯಾರ್ಥಿಯಾಗಿ ಜಾಯ್ನ್ ಆಗಿದ್ದೇನೆ. ಈ ಕಾಲೇಜಿನ ಒಂದು ಉನ್ನತ ಮಟ್ಟದಲ್ಲಿ ಇವತ್ತು ಕೂತಿದ್ದೇನೆ ಪ್ರಾಂಶುಪಾಲರಾಗಿ. ಇದಕ್ಕೆಲ್ಲದಕ್ಕೆ ಕಾರಣ ಕೆ ವಿ ಜಿ ಫ್ಯಾಮಿಲಿ. ಸೊ ಹಾಗಾಗಿ ಚಿದಾನಂದ ಸರ್ ಜೊತೆಗೆ ನಾವು ಎಲ್ಲಿಗೆ ಹೋಗೋದಕ್ಕೂ ಯಾವ ಕೆಲಸ ಮಾಡೋದಕ್ಕೂ ನಾವು ಸಿದ್ಧ. ಹೋದಾಗ ಅವರು ರೇಣುಕಾ ಪ್ರಸಾದ್ ಚೆನ್ನಾಗಿ ಸ್ವಾಗತ ಮಾಡಿದರು, ಇಲ್ಲ ಅಂತಲ್ಲ, ತುಂಬ ಚೆನ್ನಾಗಿ ಮಾಡಿದರು. ನಾವು ಕೆ ವಿ ಚಿದಾನಂದ ಸರ್ ಕೂಡ ಹಾಗೆ, ಚಿದಾನಂದ ಸರ್ ಕೂಡ ಹಾಗೆ. ನಿಮಗೆ ಗೊತ್ತಿದೆ, ಚಿದಾನಂದ ಸರ್ ಎಲ್ಲಾರು ಒಂದು ಕಡೆಗೆ ಹೋಗೋದಿದ್ರೆ ಅವರ ಹತ್ರ ಒಂದು ಶಿಸ್ತು, ಅದು ಬಹುಶಃ ನೀವು ಗಮನಿಸ್ತಿರೋ ಗೊತ್ತಿಲ್ಲ, ಒಂದು ಟೈಮ್ ಸೆನ್ಸ್, ಇನ್ನೊಂದು ಆ ಶಿಸ್ತು, ಹೋಗುವಂಥ ಶುಭ್ರತೆ. ಚಿದಾನಂದ ಸರು ಕರೆಕ್ಟಾಗಿ ಪೂರ್ಣಾವತಿ ಯಾವುದ್ಯಾವುದೋ ಸಮಯಕ್ಕೆ ಹೋಗಲಿಲ್ಲ, ಪೂರ್ಣಾವತಿಗೆ ಮುಂಚೆ ನಾವು ಅಲ್ಲಿ ರೀಚ್ ಆಗಬೇಕು ಅಂತ. ಬಹುಶಃ ಬೆಳಿಗ್ಗೆ ಅವರು ಸ್ವಲ್ಪ ಅಲ್ಲಿ ಬ್ಯುಸಿ ಇದ್ದರು, ಆಗಲೂ ಇಲ್ಲಿ ಬಂದು ಇಲ್ಲ ಈಗ 11:30 ಪೂರ್ಣಾವತಿ ಆಗ್ಬೋದು, ನಾವು ಅದರ ಮುಂಚೆ ಹೋಗಬೇಕು ಅಂತ ನಾವೆಲ್ಲರ ಜೊತೆಯಲ್ಲಿ ಹೋದಾಗ ಅಲ್ಲಿ ಎಲ್ಲರೂ ಅವರನ್ನು ಚೆನ್ನಾಗಿ ರಿಸೀವ್ ಮಾಡಿದರು. ನಮಗೆ ಯಾವುದೇ ಚಿದಾನಂದ ಸರಿಗೆ ಬೇರೆಲ್ಲೂ ರಿಸೀವ್ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವರ ಮನೆಯ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಆದರೂ ಕೂಡ ರೇಣುಕಾ ಪ್ರಸಾದ್ ಅವರು ತಮ್ಮ ಕಿರಿಯ ಸೋದರರಾಗಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ, ಅವರ ಮನೆಯವರ ಕಾಲಿಗೆ ನಮಸ್ಕಾರ ಮಾಡಿ, ಮಕ್ಕಳು ಮತ್ತು ಅಳಿಯಂದಿರು ಕಾಲಿಗೆ ನಮಸ್ಕಾರ ಮಾಡಿ ರಿಸೀವ್ ಮಾಡಿಕೊಂಡ್ರು. ಸರ್ ಕೂಡ ಅಷ್ಟೇ ಚೆನ್ನಾಗಿ ಅವರನ್ನು ಗೌರವಿಸಿದರು. ಕಾರ್ಯಕ್ರಮ ಆದ ನಂತರ ಅಲ್ಲಿ ಪುರೋಹಿತರು ಹೇಳಿದರು, ಹಿರಿಯ ಅಣ್ಣ ನೀವು ಆಶೀರ್ವಾದ ಮಾಡಬೇಕು ಅಂತ ಹೇಳಿದರು. ಇವರು ಕೂತು ಅವರಿಗೆ ಇವರಿಗೆ ಶಾಲು ಓದಿ ಸನ್ಮಾನಿಸಿದರು, ಇವರವರಿಗೆ ಮಂತ್ರಾಕ್ಷತೆಯನ್ನು ಹಾಕಿ ಆಶೀರ್ವಾದಿಸಿದರು. ತದನಂತರ ಅವರಿಬ್ಬರ ಜೊತೆಯಲ್ಲೇ ಎಲ್ಲ ಕಾರ್ಯ ಸುಮಾರು 1.5 ಗಂಟೆ ಹೊತ್ತು ನಾವು ಅಲ್ಲಿ ಇದ್ದೀವಿ ದೇವಸ್ಥಾನದಲ್ಲಿ, ಎಲ್ಲ ಆಯಿತು. ತದನಂತರ ಅನ್ನ ಸಂತರ್ಪಣೆ ಸ್ವೀಕಾರ ಮಾಡಿಯೇ ಬಂದಿರೋದು, ಊಟ ಮಾಡಿ ಚಿದಾನಂದ ಸರೇ ಫಸ್ಟ್ ಊಟ ಸ್ಟಾರ್ಟ್ ಮಾಡಿರೋದೇ ಚಿದಾನಂದ ಸರ್ ಫಸ್ಟೇ ಹೋಗಿ ಕೂತರು ಅಲ್ಲಿ. ತದನಂತರ ಪಬ್ಲಿಕ್ಸಿಗೆ ಊಟ ಸ್ಟಾರ್ಟ್ ಆಯಿತು. ಆ ಥರ ಅದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ, ಮತ್ತು ನೋಡ್ಲಿಕ್ಕೆ ಕೂಡ ಸಂತೋಷ. ನಮಗೆ ಕೂಡ ಒಂದು ಕೂತು ಚಿದಾನಂದ ಸರ್ ಜೊತೆ ಹೋಗಿ ಒಂದು ಕೂತು ಊಟ ಮಾಡುವಂಥ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಅಲ್ಲಿ ಗುತ್ಯಮ್ಮದೇವಿ ದೇವಸ್ಥಾನ ಸಂಬಂಧಪಟ್ಟ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ದಾರೆ. ಅದರಲ್ಲಿ ಬಂದ ಅಭಿಪ್ರಾಯಗಳನ್ನು ನೋಡುವ ಎಲ್ಲರೂ ಕೂಡ ಇದರ ಬಗ್ಗೆ ಭಾರಿ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿ ಭಾವನೆಗಳನ್ನು ಅದರಲ್ಲಿ ಹಾಕಿದ್ದಾರೆ. ಹೌದು, ನಾನು
ವಿಶೇಷವಾಗಿ ಹೇಳುವುದೇನಂತ ಹೇಳಿದರೆ ಎಲ್ಲರೂ ಒಳ್ಳೆಯವರೇ. ಬಹುಶಃ ಯಾವುದೋ ಒಂದು ಸಂದರ್ಭದಲ್ಲಿ ಮನಸ್ಸಿಗೆ ನೋವಾಗತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತದೆ. ಅವಾಗ ಜೊತೆಯಲ್ಲಿದ್ದವರು ನಾವೆಲ್ಲರೂ ಅದನ್ನು ಅವರಿಗೆ ತಿಳುವಳಿಕೆ ಹೇಳಿಯೋ, ಕಿರಿಯರಾದರೆ ಅವರಿಗೆ ಜಸ್ಟು ಹಳೆಯದನ್ನು ನೆನಪಿಸಿಯೋ, ಅಥವಾ ಹೀಗಾದರೆ ಹೇಗಾಗ್ಬೋದು ಅಂತ ಹೇಳುವಂಥ ಉದಾಹರಣೆ ಕೊಟ್ಟು ನಾವು ಮಾಡಿದರೆ ಒಳ್ಳೆಯದು ಅಂತ ನನ್ನ ಉದ್ದೇಶ ಇಷ್ಟ. ನಾವು ಕೇವಲ KVG ಅಂತ ನಾನು ಹೇಳೋದಿಲ್ಲ, ಯಾವುದೇ ಒಂದು ದೊಡ್ಡ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಅವರ ವೆಲ್ಫೇರನ್ನು ನಾವು ಫಸ್ಟ್ ಯೋಚನೆ ಮಾಡಿ ನಮ್ಮ ವೆಲ್ಫೇರನ್ನು ಮತ್ತೆ ಯೋಚನೆ ಮಾಡಬೇಕು. ನಮಗೆ ನಮ್ಮ ಸಂಸ್ಥೆ ನಮ್ಮ ದನಿಗಳು ಬೆಳೆದ್ರೆ ಬಹುಶಃ ನಾವು ಬೆಳೆಯೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕ್ ನಾವು ಬೆಳೆದ ಹಾಗೆ. ನಮ್ಮ ಸಂಸ್ಥೆ ನಮ್ಮ ದನಿಗಳಿಗೆ ತೊಂದರೆಯಾಗಿ ಅವರನ್ನು ಕಷ್ಟದಲ್ಲಿಟ್ಟುಕೊಂಡು ನಾನೇನೋ ನನ್ನ ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದರೆ ಬಹುಶಃ ಅದು ಕ್ಷಣಿಕ, ಅದು 1 ವರ್ಷ 2 ವರ್ಷ. ಇದು ನನ್ನ ಸ್ವತಃ ನಾನು ತಿಳ್ಕೊಂಡಾಗ. ಅದಕ್ಕೆ ನಾನು ಯಾವತ್ತೂ ಹೇಳೋದೇನೆಂದರೆ KVG ಬೆಳಿಬೇಕು, KVG ವಿದ್ಯಾಸಂಸ್ಥೆ ಬೆಳಿಬೇಕು, ನಮ್ಮ ಅನ್ನದಾತರು ಬೆಳಿಬೇಕು. ಆವಾಗ ಸುಳ್ಳೆ ಬೆಳೀತದೆ, ನಾವು ಬೆಳಿತೇವೆ. ಧನ್ಯವಾದಗಳು ಸರ್. ಡಾಕ್ಟರ್ ರೇಣುಕ ಪ್ರಸಾದರು ಆಲ್ರೆಡಿ ನಿಮಗೊಂದು ವಿಷಯ ತಿಳಿಸಿದ್ದಾರೆ. ಪ್ರತಿ ವರ್ಷ ಕೂಡ ಅವರಿಗೆ ಆಮಂತ್ರಣವನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಅವರು ಒಂದು ಹೃದಯವಂತಿಕೆ ಇರುವಂಥ ಒಂದು ಮನುಷ್ಯ. ಯಾಕಂದರೆ ನಾವು ಕಂಡಂಥ ಸತ್ಯಗಳು, ಅವರಿಗೆ ಪ್ರೀತಿ ವಿಶ್ವಾಸಗಳು ತುಂಬ. ಯಾವಾಗಲೂ ಒಂದು ಚಿದಾನಂದ ಸರನ್ನು ಅಣ್ಣ ಅಂತೇಳಿಯೇ ಸಂಬೋಧಿಸೋದು. ನಮ್ಮ ಹತ್ರ ಕೂಡ ಅವರು ಅಣ್ಣ ಅಂತ ಹೇಳೋದು, ಅದು ಅಕ್ಷಯನ ಬಗ್ಗೆ ಆದರೂ ತುಂಬ ಪ್ರೀತಿಯಿಂದ ಮಾತಾಡುವಂಥದ್ದು. ಇದು ನಾವು ಕಂಡಂಥ ಸತ್ಯಗಳು ನಾನು ಹೇಳುವಂಥದ್ದು. ಆ ರೀತಿಯ ಒಂದು ಒಳ್ಳೆಯ ಮನಸ್ಸಿನಿರುವಂಥ ಒಬ್ಬ ವ್ಯಕ್ತಿತ್ವ ಇರುವಂಥ ಡಾಕ್ಟರ್ ರೇಣುಕ ಪ್ರಸಾದ್ ಸರ್ಗೆ ಅವರು ಪ್ರತಿ ವರ್ಷ ಈ ಒಂದು ಅವರಿಗೆ ಆಮಂತ್ರಣವನ್ನು ಕೊಡ್ತಾ ಇದ್ದರು. ಈ ವರ್ಷ ಗುತ್ಯಮ್ಮ ದೈವ ಅವರನ್ನು ಬರುವಂತೆ ಒಂದು ಮಾಡಿದೆ. ಅದೇ ರೀತಿ ಎಲ್ಲ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳಿಗೂ ಭಾಳ ಸಂತೋಷ ಆಗಿದೆ. ಅದೇ ರೀತಿ ಇಡೀ ಸುಳ್ಯದ ಜನತೆಗೆ ಖುಷಿಯಾಗಿದೆ ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಹೌದು. ಈಗ ಆನಂತರ ಈ ನಮ್ಮ ಉತ್ತಮದೇವ ದೇವಸ್ಥಾನದಲ್ಲಿ ಈ ಸರ್ತಿ ಈ 5ನೇ ವರ್ಷ ಕಾರ್ಯಕ್ರಮ ಇದು ಬಹಳ ವಿಜೃಂಭಣೆಯಿಂದ ನಡೆಯಿತು. ಆ ದೈವಸ್ಥಾನದ ಒಂದು ವಿಶೇಷತೆ ಬಗ್ಗೆ, ಇಡೀ ಶಿಲಾಮಯವಾದಂಥ ಒಂದು ದೇವಸ್ಥಾನ, ಅದು ದೇವಸ್ಥಾನದ ಹಾಗೆ. ದೇವಸ್ಥಾನ ಅಂತ ನಮಗೆ ಬರೋದು ದೇವಸ್ಥಾನ ಅಂತ ಅನಿಸ್ತದೆ ನೋಡುವಾಗಲೇ. ಅದರಲ್ಲಿ ವರ್ಷಕ್ಕೊಂದು ದಿವಸ ಆದ್ದರಿಂದಾಗಿ ಅದು ದೇವಸ್ಥಾನ ಅಂತೇಳಿ ಹೋಗೋ ರೀತಿಯ ನಮಗೆ ಅನಿಸುವಂಥದ್ದು. ಅಲ್ಲಿಯ ಸ್ಥಳದ ಮಹತ್ವದ ಬಗ್ಗೆ ನಿಮಗೆ ತಿಳಿದಿರುವಂಥ, ನೀವು ಕಂಡುಕೊಂಡ ಏನಾದರೂ ಲಕ್ಷಣಗಳನ್ನು ಹೇಳಿ. ನಾನು ಒಂದು ಮಾತಲ್ಲಿ ಹೇಳಬೇಕು ಅಂತ ಹೇಳಿದರೆ, ಆ ಅನುಭವವನ್ನು ಪಡೆದುಕೊಂಡವರಿಗೆ ಮಾತ್ರ ಸಾಧ್ಯ. ಯಾಕಂದರೆ ನಾವು ಗುತ್ಯಮ್ಮನನ್ನು ನಂಬಿದ್ದೇವೆ. ನಮ್ಮ ಇಡೀ ಸಂಸ್ಥೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಗುತ್ಯಮ್ಮ ನಮ್ಮ ಒಟ್ಟಿಗೆ ಇದೆ ಅಂತ. ಆ ನಂಬಿಕೆಯೊಂದಿಗೆ ನಾವು ಮುಂದುವರಿಯುವಂಥದ್ದು. ಆ ನಂಬಿಕೆಗೆ ನಮಗೆ ಕಾಣ್ತಾ ಇರುವಂಥದ್ದು ನಮಗೆ ಮಾತ್ರ ಕಾಣಲಿಕ್ಕೆ ಸಾಧ್ಯ. ಅದು ನಾಳೆ ನೀವು ಅದರ ಮೇಲೆ ನಂಬಿಕೆ ಇಟ್ಟರೆ ನೀವು ಆ ಅನುಭವವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಯಾವುದೇ ಆಗಲಿ ಗಾಳಿ ಮಳೆ ಬೆಳಕು ಅದರ ಅನುಭವಗಳು ಬರುವಾಗ ಮಾತ್ರ ಅದನ್ನು ಅನುಭವ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಾಗೆ ಇಲ್ಲಿ ದೇವರ ಅನುಗ್ರಹ ಕೂಡ, ದೇವರ ಒಂದು ಅನುಗ್ರಹವನ್ನು ಕೂಡ ನಾವು ಅದರಲ್ಲಿ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಭಕ್ತಿಯಿಂದ ನಾವು ಅದರ ಮೇಲೆ ನಂಬಿಕೆ ಇಟ್ಟರೆ ಅದು ನಮಗೆ ಕಾಣ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ, ಅದನ್ನು ವಿವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ನನ್ನ ಒಂದು ಅನಿಸಿಕೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.